ಸರ್, ಒಂದು ನಮಗೆ ಅತ್ಯಂತ ಸಂತೋಷ ಆದದ್ದು, ನಮ್ಮ ಪಕ್ಷ ಏನು ನಮ್ಮ ಜಯಂತ್ ಪಟೇಲ್ರಂದು ಹೇಳ್ತಿದ್ರು, ಆನೆ ಹೋಗ್ತಿದ್ರೆ ಕೆಳಗಡೆ ಹಿಂದೆ ಏನೋ ಹೋಗ್ತಿತ್ತು ಅಂತೇನೋ ಹೇಳ್ತಿದ್ರು. ನಾವು ಅವ್ರ ಭಾಷೆಯಲ್ಲಿ ಹೇಳೋಕ್ಕಾಗಲ್ಲ. ವಿರೋಧ ಪಕ್ಷದವರು ಅವ್ರಿಗೆ ನಮ್ಮ ಕಾರ್ಯಕ್ರಮನ ಡಿನೇ ಮಾಡೋಕ್ಕಾಗಲ್ಲ, ಅಡ್ಮಿನಿಸ್ಟ್ರೇಷನ್ನ ಡಿನೇ ಮಾಡೋಕ್ಕಾಗಲ್ಲ, ಅಥವಾ ಪ್ರೋಗ್ರಾಮ್ಸ್ನ ಡಿನೇ ಮಾಡಲಿಕ್ಕಾಗಲ್ಲ. ಸೊ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಮ್ಯುನಿಟಿ ಲೀಡ್ರ್ಗಳನ್ನ ಡಿನೇ ಮಾಡಲಿಕ್ಕಾಗಲ್ಲ, ಕಂಪ್ಯಾರಿಸನು ಮಾಡಲಿಕ್ಕಾಗಲ್ಲ. JDS ಅಂದರೆ ಅದೊಂದು ಪ್ರಾದೇಶಿಕ ಪಕ್ಷ ಆ್ಯಸ್ ವೆಲ್ ಆ್ಯಸ್ ಫ್ಯಾಮಿಲಿ ಪಾರ್ಟಿ. ದೇವೇಗೌಡರು, ಕುಮಾರಸ್ವಾಮಿ ಡ್ಯಾಶ್. BJPನಲ್ಲಿ ಪ್ರಬಲವಾದಂಥ ಇರೋರಲ್ಲಿ ಸೈಲೆಂಟ್ 3 ಗುಂಪಿದೆ. ಅಶೋಕು ವಿಜೇಂದ್ರ ಚೆನ್ನಾಗಿರೋಕ್ಕೆ ಸಾಧ್ಯನಾ? ಸೋಮಣ್ಣ ವಿಜೇಂದ್ರ ಚೆನ್ನಾಗಿರೋಕ್ಕೆ ಸಾಧ್ಯನಾ? ಅದು ಬಿಟ್ಟು ಹೊರಗಡೆ ಹೋಗಿರೋರು ಯತ್ನಾಳು, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಮತ್ತು ನಮ್ಮ ಕಾರವಾರ XMP ಅನಂತಕುಮಾರ್ ಹೆಗಡೆ, ಇವರೆಲ್ಲ ಏನು ಸ್ಮಾಲ್ ಲೀಡ್ರ್ ಅಲ್ಲ. ಮಾತಾಡೋದಕ್ಕೆ ಏನಾರು ಮಾತಾಡ್ಬೋದು. ಅವ್ರದ್ದೇ ಆದಂಥ ಒಂದು ರಾಜಕೀಯ ಜರ್ನಿ ಇರ್ತಕ್ಕಂಥವ್ರು. ಇಷ್ಟು ಸಮಸ್ಯೆಗಳನ್ನ ಇಟ್ಕೊಂಡು ಅವ್ರು ಮಾತಾಡ್ತಿದ್ದೇನು, ಕಳೆದ 5 ವರ್ಷ ಮುಖ್ಯಮಂತ್ರಿಗಳಾಗಿ 3 ಜನ ಯಾರು ಮಾಡಿದರು ಅವರೆಲ್ಲರೂ ಒಂದೇ ತವರೇ ಇದೆ. ಬಸವರಾಜ ಬೊಮ್ಮಾಯಿ ಅಲ್ಲೇ ಅವರೇ, ಯಡಿಯೂರಪ್ಪನಲ್ಲೇ ಅವರೇ, ಕುಮಾರಸ್ವಾಮಿನೂ ಅಲ್ಲೇ ಅವರೇ. ಯಾವತ್ತಾರ ಒಂದು ದಿವಸ 3 ವರ್ಷದಲ್ಲಿ ಅವರು ನಮ್ಮ ಕಾರ್ಯಕ್ರಮ ಸಾರ್ವಜನಿಕ ಪರವಾಗಿತ್ತು, ರಾಜ್ಯದ ಅಭಿವೃದ್ಧಿಗೆ ನಾವು ಈ ನಿಟ್ಟಿನಲ್ಲಿ ತೀರ್ಮಾನ ತಗೊಂಡಿದ್ದೋ, ಬಂದಂಥ ಕಾಂಗ್ರೆಸ್ಸಿನ ಹೊಸ ಸರ್ಕಾರ ಈ ಕಾರ್ಯಕ್ರಮನ ಬಿಟ್ಟರು, ಈ ಅಭಿವೃದ್ಧಿ ಕೆಲಸವನ್ನು ನಿಲ್ಲಿಸಿದ್ದಾರೆ ಅಂತೇಳಿ ಒಂದು ದಿವಸ ಒಂದು ಪ್ರೆಸ್ನಲ್ಲಿ ಕುಮಾರಸ್ವಾಮಿ ಆಗಲಿ ಅಥವಾ ಅಶೋಕ್ ಆಗಲಿ ಅಥವಾ ವಿಜೇಂದ್ರ ಆಗಲಿ ಯಡಿಯೂರಪ್ಪ ಆಗಲಿ ಬಸವರಾಜ ಬೊಮ್ಮಾಯಿ ಆಗಲಿ ಹೇಳೋಕ್ಕಾಗಲಿ. ನಾನು ನೋಡಿದ್ದೀನಿ, 3 ವರ್ಷ ನಿಮ್ಮ ಮೀಡಿಯಾ ಎಲ್ಲ ನೋಡಿದ್ದೀನಿ, ಹುಡುಕಿ ಪತ್ರ ಪ್ರೆಸ್ನ ನೋಡಿದ್ದೀನಿ. ಒಂದು ದಿವಸ ಅವರು ಆ ಥರದ್ದು ಹೇಳೋಕ್ಕಾಗಲ್ಲ. ಅವ್ರು ಏನು ಹೇಳ್ತಿತ್ತು, ನಮ್ಮ ಸರ್ಕಾರದ ಮೇಲೆ ಪೆನ್ ಡ್ರೈವ್ ಇದೆ ಅಂಥೇಳಿ ಸ್ಟಾರ್ಟ್ ಮಾಡಿದ್ರು. ಪೆನ್ ಡ್ರೈವ್ ಎಲ್ಲ ಪಾಪ ಅವ್ರಿಗೆ ಸಿಕ್ಕಲೇ ಇಲ್ಲ. ಜೊತೆಗೆ ಕರಪ್ಷನ್ ಬಗ್ಗೆ ಹೇಳಿದ್ರು, ಅವ್ರದ್ದೇ ಪ್ರೂವ್ ಆಗಿಬಿಡ್ತು ಕರಪ್ಷನ್, 40% ಕರಪ್ಷನ್. ಅದಾದಮೇಲೆ ಗ್ಯಾರಂಟಿ ಒಳಗೆ ಕಾಮೆಂಟ್ ಮಾಡಿದ್ರು, ಗ್ಯಾರಂಟಿ ಸಕ್ಸಸ್ ಆಯಿತು. ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿನ ಅನೌನ್ಸ್ ಮಾಡಿ ನಾವು ಸಾರಿ ಕೊಡೋಕ್ಕಾಗಲ್ಲ ಅಂತ ಅಂದರು. ನಮ್ಮ ಸರ್ಕಾರ ಗ್ಯಾರಂಟಿ, ಫೈನಾನ್ಷಿಯಲ್ ಡಿಸಿಪ್ಲಿನ್ನ ಬಿಟ್ಟು ಹೋಗಲಿಲ್ಲ. ಎಲ್ಲ ಥರದ ಬಿಟ್ಟು ಕೊನೆಗೆ ಏನಾದರೂ DK ಸಿದ್ದರಾಮಯ್ಯನ ಇವರು 100 ಜನ್ಮ ಹೋದ್ರೂ ಅವರ ನಡವಳಿಕೆಗೆ ಇವರು ಸಾಟಿ ಆಗಲ್ಲ. ಎಲ್ಲರ ಒಂದು ಕಡೆ DK ಬಗ್ಗೆ ಸಿದ್ದರಾಮಯ್ಯನವ್ರ ಬಗ್ಗೆ DK ಒಂದು ಸಣ್ಣ ಅಪಸ್ವರ ಬರ್ದಂಗೆ 3 ವರ್ಷ ನಡ್ಕೊಂಡು ಪವರ್ ಶೇರಿಂಗ್ ಹ್ಯಾಂಡ್ ಓವರ್ ಮಾಡೋವಂಥ ಪರಿಸ್ಥಿತಿ ಬಂದ. ನಾಚಿಕೆ ಆಗಬೇಕು ಜನತಾದಳದವ್ರಿಗೆ, BJPಯವ್ರಿಗೆ. ಇದನ್ನು ಮಾಡಿ ಬಂದು ಇವತ್ತೇನು ಹೇಳ್ತಾ ಇದ್ದಾರೆ, ಹ್ಯಾಪಿಯಾಗಿ ಕಳಿಸ್ತಾ ಇಲ್ಲ ಸಿದ್ದರಾಮಯ್ಯನವ್ರನ್ನ. ಕಾಂಗ್ರೆಸ್ಸು 2 ಬಾರಿ ಅಪೋಸಿಷನ್ ಲೀಡರ್ ಮಾಡಿ, 2 ಬಾರಿ ಮುಖ್ಯಮಂತ್ರಿ ಮಾಡಿ, ಸ್ವತಂತ್ರ ಬಂದ ಮೇಲೆ ಲಾಂಗೆಸ್ಟ್ ಸರ್ವಿಂಗ್ ಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಕೆ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ. ಅವರು ಅದನ್ನು ಭಾಳ ಸಂತೋಷವಾಗಿ ಹ್ಯಾಪಿಯಾಗಿ ನನಗೆ ಕಾಂಗ್ರೆಸ್ ಇಷ್ಟು ಮಾಡಿದೆ ಅಂಥೇಳಿ ಅವರು ಬಿಟ್ಕೊಡ್ಬೇಕು ಬೇರೆಯವ್ರಿಗೆ ಅಂದಾಗ ಭಾಳ ಸಂತೋಷವಾಗಿ ಇವರು ಮೊನ್ನೆ ಏನೇನು ಮಾತಾಡೋರು ಅಂತ ಗೊತ್ತಿದೆ. ಅಪೋಸಿಷನ್ ಕಾಂಗ್ರೆಸ್ ಡಿವೈಡ್ ಆಗಿಬಿಡುತ್ತೆ, ಶಾಸಕರು ಡಿವೈಡ್ ಆಗಿಬಿಡ್ತಾರೆ, ಗವರ್ನರ್ನ ನಾವು ಎಲ್ಲೋ ಕಳಿಸಿದ್ದೀವಿ, ಅವ್ರ ಪಾಪ ಅವ್ರ ಹೆಂಡ್ತಿ ಹುಷಾರಿಲ್ಲ ಅಂತ ಹೋದರೆ ಗವರ್ನರ್ ಬಗ್ಗೆ ಡಿಸ್ಟರ್ಬ್ ಮಾಡೋಕ್ಕೆ ಕೊಡ್ತಾಯಿದ್ದೀವಿ, ಎಲ್ಲ ಥರದ ಮಾತಾಡಿದ್ರು. ಪಾಪ ಇವೆಲ್ಲ ಅವಶ್ಯಕತೆ ಇದೆಯಾ? ದುರಾದೃಷ್ಟ BJPಯವರಿಗೆ. ಅವ್ರು ಏನೇನು ಕನ್ಸ್ಕೊಂಡಿದ್ರು, ಏನೇನು ಕಲ್ಪನೆ ಮಾಡ್ಕೊಂಡಿದ್ರು, ಏನೂ ಸಿಗ್ತಾಯಿಲ್ಲ ಅವರಿಗೆ. ಇವತ್ತು ಜೋಡೆತ್ತನ ಥರ ಸಿದ್ದರಾಮಯ್ಯನವರು, DKಯವರು ನಿನ್ನೆ ಮಂತ್ರಿಗಳ ಸಭೆಯಲ್ಲಿ ಅವರಿಬ್ಬರು ಮಾತಾಡಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬಂತು.
ಅವರಿಬ್ಬರು ಅಷ್ಟು ಅನ್ಯೋನ್ಯವಾಗಿ ಇಬ್ಬರು ಸ್ಪೀಚ್ ನೋಡಿ ನಾವು ಕಲಿಬೇಕಾದದ್ದು ಭಾಳ ಇದೆ. ಸಿದ್ದರಾಮಯ್ಯನವ್ರು ಮಾತಾಡೋ ಸ್ಪೀಚು, ಡಿ ಕೆ ಶಿವಕುಮಾರ್ ಮಾತಾಡೋ ಸ್ಪೀಚು ನಾವು 30 ಜನ ಮಂತ್ರಿಗಳು ನಮಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ಥರ ಅವರ ಇಬ್ಬರ ಒಂದು ಬಾಂಧವ್ಯ, ಅವರಿಬ್ಬರು ಯಾವ ರೀತಿ ಪಕ್ಷಕ್ಕೆ ನಮ್ಮ ಇನ್ನು ಮುಂದೆನೂ ಸಹ ಒಟ್ಟಿಗೆ ನಾವು ಏನು ಚುನಾವಣೆ ಮಾಡ್ತೀವಿ, ಯಾವ ರೀತಿ ಪಕ್ಷದ ಸಂಘಟನೆಗೆ ಕಾರ್ಯಕರ್ತರಿಗೆ ನಮ್ಮ ಇಬ್ಬರು ನಿಂತ್ಕೊಂಡು ಕೆಲಸ ಮಾಡ್ತಿದ್ವಿ, AICC ನಮಗೆ ಕೊಟ್ಟಂಥ ಅವಕಾಶಕ್ಕೆ ನಾವು ಯಾವ ರೀತಿ ಕೃತಜ್ಞರಾಗಿರ್ತೀವಿ ಅನ್ನೋದನ್ನು ಇಬ್ಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಅದನ್ನೆಲ್ಲ ಪತ್ರಿಕೆಯಲ್ಲಿ ಹೇಳಲಿಕ್ಕಾಗಲ್ಲ. ಸೊ ಅದು ಇಂಟರ್ನಲ್ ಇದು. ಬಟ್ ಆದರೆ ನಮಗೆಲ್ಲ ಭಾಳ ಖುಷಿಯಾಯಿತು. ಒಂದು ಸಣ್ಣ ಹೌದು ಏನೋ ಒಂದಷ್ಟು ನಡಿಬೋದು, ಚರ್ಚೆ ಆಗ್ಬೋದು ಅಂದ್ಕೊಂಡಿದ್ದು. ಬಟ್ ಇವರೆಲ್ಲ ದೊಡ್ಡ ಪ್ರಮೇಯ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಎಲ್ಲವೂ ಆಗಿ ಇವತ್ತು ನಾಳೆ 4 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ನಿಗದಿಯಾಗಿದೆ. ನಿನ್ನೆ ರಿಸಿಗ್ನೇಷನ್ಸ್ ಅಕ್ಸೆಪ್ಟ್ ಆಗಿದೆ. ನಾಳೆ ಹೊಸ ಮುಖ್ಯಮಂತ್ರಿ, ಹೊಸ ನಾಯಕತ್ವವನ್ನು ಆಯ್ಕೆ ಮಾಡ್ತಕ್ಕಂಥ ಸನ್ನಿವೇಶ ಬಂದಿದೆ. ಬಟ್ AICCಯಿಂದ ಸೊ ಯಾರು ಬರ್ತಾರೋ, ಸುರ್ಜೇವಾಲಾ ಬರ್ತಾರೋ, ವೇಣುಗೋಪಾಲ್ ಬರ್ತಾರೆ. ರಾಹುಲ್ ಗಾಂಧಿ ಮತ್ತು ನಮ್ಮ ಖರ್ಗೆ ಸಾಹೇಬರು ಸೊ ಅದನ್ನು ಫೈನಲ್ ಆಗಿ ಕ್ಲೋಸ್ ಮಾಡ್ತಾರೆ. ಸೊ ವೆರಿ ಶಾರ್ಟ್ಲಿ ಒಂದು 2-3 ದಿವಸದ ಒಳಗಡೆ ಹೊಸ ಗೌರ್ಮೆಂಟು ರಚನೆ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ನಾಳೆ CLP ನಾಯಕನಾಗಿ ಆಗ್ತಾರೆ. ಅದು ಇಡೀ ಹಳೆ ಮೈಸೂರು ಭಾಗನ ಕಾಂಗ್ರೆಸ್ ಕಡೆ ಸೆಳೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಯಾಕೆಂದರೆ JDS ಭಾಳ ಹುರುಪಲ್ಲಿದೆ, ಭಾಳ ಲೆಕ್ಕಾಚಾರದಲ್ಲಿದೆ. ಅವ್ರದ್ದೆಲ್ಲ ಪಾಪ ನೆನೆಯೆಲ್ಲ ನಿಮಗೆ ಮಾಹಿತಿ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ. ಮನೆಯಲ್ಲಿ ಈ ಸತ್ತವ್ರ ಮನೆ ದುಃಖದ ಛಾಯೆ ಇರುತ್ತಲ್ಲ, ಆ ಥರ ಆಗಿದೆ ಅಂತೆ. ಅವ್ರು ಏನಾಗಿತ್ತು ಅಂದರೆ, ಇನ್ನೊಬ್ಬ ಒಕ್ಕಲಿಗ ನಾಯಕ ಬಂದುಬಿಟ್ರೆ ನಮ್ಮ ಕೋಟೆಗೆ ಎಲ್ಲಿ ಏಟು ಬೀಳುತ್ತೋ ಅಂತೇಳಿ ತುಂಬ ಪ್ಲ್ಯಾನ್ ಮಾಡಿದರು. ಆ ಪ್ಲ್ಯಾನ್ ಉಲ್ಟಾ ಆಗ್ಬಿಡ್ತಲ್ಲ ಅಂತೇಳಿ ಭಾಳ ದುಃಖಪಟ್ಟಿದ್ದಾರಂತೆ. ನಾವು ಆ ಥರ ಏನಿಲ್ಲ. ಅವ್ರಿಗಿರೋರು ಅವ್ರಿಗಿರ್ತಾರೆ, ನಮಗಿರ್ತಾರೆ. ಹೌದು, ಸಮಾಜ ಎಲ್ರಿಗೂ ಒಂದಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಆಗಬೇಕು ಅನ್ನೋದು ಒಕ್ಕಲಿಗರಲ್ಲಿ ಮೇಜರ್ ಕಮ್ಯುನಿಟಿನಲ್ಲಿ ಇತ್ತು. ಬಟ್ ಸೈಮಲ್ಟೇನಿಯಸ್ ಆಗಿ ನಮಗೆ ಎಲ್ಲ ಕಮ್ಯುನಿಟಿ, ದಲಿತರು ಇರ್ಬೋದು, ಬ್ಯಾಕ್ವರ್ಡ್ ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ಎಲ್ಲ ಕಮ್ಯುನಿಟಿಗೆ ಈಕ್ವಲೆಂಟ್ ಅವಕಾಶಗಳಿದೆ, ಲೀಡ್ರ್ಗಳಿದ್ದಾರೆ. ನಾವು ಮುಂದೆ ಏನು ಒಂದು ಸಣ್ಣ ದೂರ ಏನಿತ್ತು ಮೇಜರ್ ಕಮ್ಯುನಿಟಿ ಅನ್ನೋದು, ಅದು ಈಗ ಹೋಗ್ತದೆ. ಬಟ್ 28ಕ್ಕೆ ನಾವು ಮತ್ತೆ ಸರ್ಕಾರ 136 ಏನಿದ್ದಿದೆ ಅದಕ್ಕಿಂತ 2-4 ಹೆಚ್ಚಾಗಿ ಹೋಗೋ ಮಟ್ಟಕ್ಕೆ ಹೋಗ್ತೀವಿ. ಈಗ ಮತ ಬ್ಯಾಂಕ್ ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಅನುಕೂಲ ಆಗುತ್ತೆ. ನಾವು ಒಕ್ಕಲಿಗ ಒಂದಕ್ಕೆ ಅಂತ ಹೇಳಲ್ಲ, ಎಲ್ಲಕ್ಕೂ ಆಗತ್ತೆ. ಡಿ ಕೆ ಶಿವಕುಮಾರು ಒಕ್ಕಲಿಗರಿಗೆ ಅಷ್ಟೇ ರೆಪ್ರೆಸೆಂಟ್ ಮಾಡಿಲ್ಲ. ಅವರು ಎಲ್ಲ ಕಮ್ಯುನಿಟಿನ ವಿಶ್ವಾಸಕ್ಕೆ ತಗೊಂಡು ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ. ಹಿರಿಯ ಸಚಿವರು ಮತ್ತೆ ಸಂಪುಟದಲ್ಲಿ ಮುಂದುವರಿತಾರೆ ಸರ್ ಅದರ ಬಗ್ಗೆ 100ಕ್ಕೆ 100ರಷ್ಟು AICC ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, AICC ಡಿ ಕೆ ಶಿವಕುಮಾರು, ಸಿದ್ದರಾಮಯ್ಯನವರು ಅವ್ರದ್ದೇ ತೀರ್ಮಾನ. ಸೊ ಅವರು ಯಾವ ತೀರ್ಮಾನ ತಗೋತಾರೋ ಅದಕ್ಕೆ ನಮ್ಮ 136 ಜನ ಶಾಸಕರು 100% ಎಂಡಾರ್ಸ್ ಮಾಡ್ತೀವಿ. ಸೊ ಇದರಲ್ಲಿ ಭಿನ್ನಾಭಿಪ್ರಾಯನೂ ಇಲ್ಲ. ಯಾರನ್ನು ಬೇಕಾದ್ರೆ ತೆಗಿಬೋದು, ಯಾರನ್ನು ಬೇಕಾದ್ರೆ ಆಗ್ಬೋದು. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕಲ್ಲ. ಪಕ್ಷದ ತೀರ್ಮಾನಕ್ಕೆ ನಾನು ಇಂದ ಮತ ಬ್ಯಾಂಕ್ ಗಟ್ಟಿಗೊಳಿಸಿಕೊಳ್ಳೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯಗೆ ವಾಟ್ ನೆಕ್ಸ್ಟ್ ಪೊಸಿಷನ್ಗೆ ಅದು ನೋಡಪ್ಪ, ಅವರು ರಾಜಕಾರಣದಲ್ಲಿ ಇರ್ತೀನಿ ಅಂತಾರೆ. ನಮ್ಮ AICC ಅವರು ರಾಜ್ಯಸಭೆಗೆ ಬರಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಅವ್ರು ಇಲ್ಲಿರಲಿ, ರಾಜ್ಯಸಭೆಗೆ ಹೋಗಲಿ, ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಇರ್ತೀನಿ, ನಾನು ಸಕ್ರಿಯ ರಾಜಕಾರಣದಲ್ಲಿ ನಾನು ಮುಂದುವರಿತೀನಿ ಅಂತ ಹೇಳಿದ್ದಾರೆ. ಸೊ ಯಾವುದೇ ವಿಚಾರದಲ್ಲಿ ಈ ಸರ್ಕಾರ ಅವರನ್ನು 1 ಸೆಕೆಂಡು ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ಎಲ್ಲ ಇದರಲ್ಲೂ ಜೊತೆಯಲ್ಲಿ ಹೋಗ್ತೀವಿ. ಬಿಡಿ, ಅದು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ. ಏನ್ರಿ, ಈ ದೇಶನ 40 ವರ್ಷ ಸ್ವತಂತ್ರ ತಂದುಕೊಟ್ಟು ಆಳ್ದಂಥ ಪಾರ್ಟಿಗೆ ಒಬ್ಬ ನಾಯಕರನ್ನ ಉಳಿಸ್ಕೊಳ್ಳೋದನ್ನು ನಾವು ಹೇಳ್ಕೊಡ್ಬೇಕೇನ್ರಿ? ಹಾಂ, ಕರ್ನಾಟಕದಲ್ಲಿ ಪ್ರೂವ್ ಮಾಡಿದಾರಲ್ಲ. ಬೇರೆ ಸ್ಟೇಟ್, ಬೇರೆ ಉತ್ತರ ಭಾರತದಲ್ಲಿ ಬೇರೆ ಥರದ ಪ್ರಾಬ್ಲಮ್ ಇದೆ. ಕೇರಳದಲ್ಲಿ ಯಾವ ಥರ ತೀರ್ಮಾನ ಮಾಡೋದು? ಸೊ ತೆಲಂಗಾಣದಲ್ಲಿ ಹೆಂಗೆ ಸ್ಮೂತಾಗಿ ಇದಾಯಿತು. ಸೊ ನೋಡಿರಿ, ಕರ್ನಾಟಕದಿಂದನೇ ಸ್ಟಾರ್ಟ್ ಆಗುತ್ತೆ. ಕರ್ನಾಟಕದ ಗಾಳಿ ಬಿಹಾರ UPಗೂ ಹೋಗುತ್ತೆ.
ಸರ್ ನೀವು ನೀವು ಹಿಂದೆ ರಾಜಕಾರಣದಲ್ಲಿ 80 ವರ್ಷದಲ್ಲಿ ಇಂಥ 10 ವರ್ಷ 15 ವರ್ಷ ಬದಲಾವಣೆ ಆಗೋ ಟೈಮ್ ಬಂದಾಗ ಕರ್ನಾಟಕದಿಂದನೇ ಗಾಳಿ ಬೀಸಿರೋದು. ಇವಾಗಲೂ ಆ ಥರದ್ದು ಸರ್ ಬರುತ್ತೆ. ನೀವು ಹಿಂದೆ ಕೃಷಿ ಖಾತೆ ನಿಭಾಯಿಸಿದ್ರಿ ಸರ್ ಎಲ್ಲ ಪಕ್ಷಕ್ಕೆ ಬಿಟ್ಟದ್ದು. ಮುಖ್ಯಮಂತ್ರಿಗಳು ಪಕ್ಷ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಸಿಎಂಗಳ ನೇಮಕ ಮಾಡೋ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಗ್ತಾ ಇರೋದು. 2 ಮಂದಿ 4 ಮಂದಿ ಅದಕ್ಕೆಲ್ಲ ನಾವು ಇಂಟರ್ವ್ಯೂನೇ ಆಗಲ್ಲ. ಅದೆಲ್ಲ ಪಕ್ಷ ಮತ್ತು ರಾಜ್ಯದಿಂದ ಇವರಿಬ್ಬರು ನಾಯಕರು, ಇವರಿಬ್ಬರು ಮಧ್ಯದಲ್ಲಿ ಪಕ್ಷ ತೀರ್ಮಾನ ಮಾಡುತ್ತೆ. ಥ್ಯಾಂಕ್ ಯು. ಭಾಳ ಇಮೋಷ್ನಲ್ ಆಗಿತ್ತಲ್ಲ ಸರ್, ಭಾಳ ಇಮೋಷ್ನಲ್ ಆಗಿತ್ತಂತ ಸರ್ ಮೀಟಿಂಗ್ ನಿನ್ನೆ. ಹೇಳುತ್ತಲ್ಲ, ಸೊ ವರ್ಡ್ಸ್ ಎಲ್ಲ ಹೇಳೋಕ್ಕಾಗಲ್ಲ. ತುಂಬಾ ಇದಿತ್ತು. ಬಟ್ ಎಲ್ರಿಗೂ ಆಶ್ಚರ್ಯ. ಬಟ್ ಅದು ನೆಕ್ಸ್ಟು ಅವರ ನಡವಳಿಕೆನೂ ಪ್ರೂವ್ ಆಗುತ್ತೆ. ಅವಾಗ ನಿಮಗೆ ಗೊತ್ತಾಗುತ್ತೆ. ಬಟ್ ಭಾಳ ಜನಕ್ಕೆ ನಿದ್ದೆ ಹಾಳಾಗಿದೆ. ಹೌದು, ತುಂಬ ಜನಕ್ಕೆ ಆಮೇಲೆ ಇಷ್ಟು ಸಲೀಸಾಗುತ್ತೆ ಅಂತ ಯಾರು ಅಂದ್ಕೊಂಡ್ರು. ಮೀಡಿಯಾದವರು ಒಂದು ಕಡೆ ಇಲ್ಲ, ಅಪೋಸಿಷನ್ ಅವ್ರ ಒಂದು ಕಡೆ ಇಲ್ಲ. ನಮಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟದ್ದು ಇತ್ತೇನೋ, ಕಾನ್ಫಿಡೆನ್ಸ್ ಇತ್ತು. ಬಟ್ ಆದರೆ ಏನೋ ಸಮಥಿಂಗ್ ಯಾರು ಸ್ವಲ್ಪ ಹಠ ಡಿಸ್ಕಷನ್ ಆಗುತ್ತೆ ಅಂತ. ಬಟ್ ಏನಕ್ಕೂ ಅವಕಾಶ ಆಗಲಿ, ಏನಕ್ಕೂ ಅವಕಾಶ ಆಗುವಂಥ ಪರಿಸ್ಥಿತಿ ಇಲ್ಲ ನಮ್ಮಲ್ಲಿ. ಸೊ ಇಬ್ಬರು ನಾಯಕರಿಗೆ ಕಷ್ಟಪಟ್ಟು ಬೆವರು ಸುರಿಸಿ ಅಧಿಕಾರಕ್ಕೆ ಬರಲಿಕ್ಕೆ ಅವ್ರ ಶ್ರಮ ಇದೆ. ಅವರೇ ಅದನ್ನು ಹಾಳು ಮಾಡೋದಕ್ಕೆ. ಆಮೇಲೆ ನಾವು ಅಬ್ಸರ್ವ್ ಮಾಡ್ದಂಗೆ ಸರ್, ಕಾಂಗ್ರೆಸ್ಸಲ್ಲಿ ಈಗ ಹೆಚ್ಚು ಶಿಸ್ತಿದ್ದಂಗಿದೆ ಬಿಜೆಪಿಗಿಂತ. ಅಂದರೆ ಬಿಜೆಪಿ ಶಿಸ್ತೇ ಇಲ್ಲ ರೀ. ಅದೇ ಎಂದಾಳನ್ನ ಮತ್ತೆ ವಾಪಸ್ ತಗೋತಾರೆ ಅಂದರೆ ತಗತೀನಿ ಅಂತ ಹೈಕಮಾಂಡ್ ಹೇಳುತ್ತೆ ಅವ್ರಿಗೆ, ಪಕ್ಷ ಹೈಕಮಾಂಡು. ಇಲ್ಲಿ ಅವರು ಕ್ಯಾಕ ಸುಗಿದ್ದಾನೆ ಹೆಂಗ್ರಿ ಅಂದ್ರೆ ಏನರ್ಥ ಅವ್ರಿಗೆ ಶಕ್ತಿ ಇಲ್ಲ ಅಂತ ಅನ್ಕೊಂಬಿಟ್ಟಿದಾರಲ್ಲ.